ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಿಮ್ಮ ಬಸು ಪ್ರಭು. ಸೊ ನಾನು ಇವತ್ತು ನಿಮ್ಮ ಜೊತೆ ಒಂದು ಸಿಂಪಲ್ ಡೇ ರೂಟೀನ್ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈ ವಿಡಿಯೋ ಬಂದ್ಬಿಟ್ಟು ಥರ್ಸ್ಡೇ ಬೆಳಿಗ್ಗೆ ವಿಡಿಯೋ, ಅಂದರೆ ಗುರುವಾರದ ದಿನದ ಬೆಳಿಗ್ಗೆ ವಿಡಿಯೋ. ಸೊ ಬೆಳಗ್ಗೆ ಎದ್ದು ಮಾಮೂಲಿ ನಾರ್ಮಲ್ ರೂಟೀನ್ ಕೆಲಸ ಇದ್ದೇ ಇರುತ್ತೆ ಅಲ್ವಾ. ಸೊ ಆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಬೆಡ್ ಮೇಕಿಂಗ್ ಕೂಡ ಮುಗಿಸ್ಕೊಂಡೆ. ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಬೇಕಾಗಿತ್ತು. ಸೊ ಹಾಗಾಗಿ ತಲೆಗೆ ಎಣ್ಣೆ ಮಸಾಜ್ ಮಾಡ್ಕೊಳ್ಳೋಣ ಸ್ವಲ್ಪ ಟೈಮ್ ಅಂತ ಅಂದ್ಬಿಟ್ಟು ಎಣ್ಣೆ ಮಸಾಜ್ ಕೂಡ ಮಾಡ್ತಾ ಇದ್ದೀನಿ. ಸೊ ವೆದರ್ ಸ್ವಲ್ಪ ಬೇರೆ ಥರ ಇತ್ತು ಅಲ್ವಾ, ಅಂದರೆ ಯಾವಾಗಲೂ ಮಳೆ ಬೀಳ್ತಾನೆ ಇರೋದ್ರಿಂದ ಅಷ್ಟೊಂದೇನು ಕಂಫರ್ಟಬಲ್ ಅನ್ನೋ ಥರ ಅನ್ನಿಸ್ತಾ ಇರಲಿಲ್ಲ. ಚಳಿ ಅನ್ನೋ ಥರ ಜಾಸ್ತಿ ಅನ್ನಿಸ್ತಿತ್ತು. ಎಷ್ಟೊತ್ತಲ್ಲೂ ಬೆಡ್ಶೀಟ್ ಹೊಸ್ಕೊಂಡು ಮಲ್ಕೊಬಿಡೋಣ ಅನ್ನೋ ಥರ ಫೀಲ್ ಅನ್ನಿಸ್ತಾ ಇತ್ತು. ನಾನಂತ ಅದೇ ಕೆಲಸ ಮಾಡಿದ್ದೀನಿ. ಸೊ ಹಾಗಾಗಿ ಜಾಸ್ತಿ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ಆ್ಯಡ್ ಮಾಡಿಕೊಂಡೇ ಇಲ್ಲ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಎಣ್ಣೆ ಮಸಾಜ್ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಕಿಚನ್ಗೆ ಬಂದೆ. ಸೊ ಒಂದು ಕಡೆ ಬಿಸಿನೀರು ಕಾಯೋದಕ್ಕಿಟ್ಟು ಒಂದು ಕಡೆ ಗಂಜಿನೂ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ದೋಸೆನ ಪ್ರಿಪೇರ್ ಮಾಡಬೇಕಾಗಿತ್ತು. ಅಂದರೆ ದೋಸೆ ಎಲ್ಲ ರುಬ್ಬಿಟ್ಟಿದ್ದೆ ಅಲ್ವಾ, ದೋಸೆನ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಮಂಗಳೂರು ಸೌಂತೆ ಕೂಡ ಇತ್ತು. ಸೊ ಸೌಂತೆಕಾಯಿಯಾಗಿ ಕಡಲೆಬೇಳೆ ಹಾಕ್ಬಿಟ್ಟು ಸಾಂಗು ಥರ ಕೂಡ ಮಾಡಿ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಕಟ್ ಮಾಡಿ ಇಡೋ ಅಷ್ಟರಲ್ಲಿ ನನ್ನ ತಲೆ ಸ್ವಲ್ಪ ಎಣ್ಣೆ ಎಲ್ಲ ನೆಂದಿರುತ್ತೆ. ಆಮೇಲೆ ಹೋಗಿ ಸ್ನಾನ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಪ್ರಿಪ್ರೇಷನ್ನ ಮಾಡಿಕೊಂಡೆ. ಸೊ ಅದಾದಮೇಲೆ ಸ್ನಾನ ಕೂಡ ಮುಗಿಸ್ಕೊಂಡಿದ್ದಾದಮೇಲೆ ಬಂದು ಪೂಜೆನೂ ಕೂಡ ಮುಗಿಸ್ಕೊಂಡೆ. ಬಟ್ ತಿಂಡಿ ಮಾಡೋ ಕ್ಲಿಪ್ಪಿಂಗ್ಸು ಹಾಗೆಯೇ ಸಾಗು ಮಾಡೋ ಕ್ಲಿಪ್ಪಿಂಗ್ಸ್ನ ತಗೊಳ್ಳಿಲ್ಲ. ಬಿಕಾಸ್ ಏನಕ್ಕಪ್ಪ ಅಂತಂದರೆ ಮನೇಲಿ ಎಲ್ಲರೂ ಒಂದು ಗೃಹ ಪ್ರವೇಶ ಇತ್ತು ಊರಲ್ಲೇ. ಸೊ ಅಲ್ಲಿಗೆ ತಿಂಡಿಗೆ ಹೋಗ್ತೀವಿ ಬಿಡು, ನೀನು ಒಬ್ಳಿಗೆ ಮಾಡ್ಕೊ ಅಂತ ಹೇಳಿದ್ರು. ಸೊ ಹಾಗಾಗಿ ನೆಕ್ಸ್ಟ್ ಕ್ಲಿಪ್ಪಿಂಗ್ಸ್ನ ಏನೂ ತಗೊಳ್ಳೋದಕ್ಕೆ ಹೋಗಲಿಲ್ಲ. ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ರಗ್ಗೋಸ್ಕೊಂಡು ಬೆಡ್ಶೀಟ್ ಹೊಸ್ಕೊಂಡು ಮಲ್ಕೊಂಡ್ಬಿಟ್ಟೆ. ಆ ದಿನ ಫುಲ್ ಕಂಪ್ಲೀಟ್ ರೆಸ್ಟ್ ಮಾಡಿದ್ದೀನಿ. ಯಾಕಂದರೆ ಏನು ಕೆಲಸ ಇರಲಿಲ್ಲ ಅಲ್ವಾ. ಸೊ ಹಾಗಾಗಿ ಮತ್ತು ಇದು ಬಂದುಬಿಟ್ಟು ಶುಕ್ರವಾರ ಬೆಳಗ್ಗೆ ದಿನದ್ದು. ಬೆಳಗ್ಗೆ ಬಂದುಬಿಟ್ಟು ಸ್ವಲ್ಪ ದೋಸೆ ಹಿಟ್ಟು ಕೂಡ ಇತ್ತು, ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಹಾಗೆಯೇ ಸ್ವಲ್ಪ ಚಿತ್ರಾನ್ನ ಕೂಡ, ಅಂದರೆ ಹುಳಿಯನ್ನ ಥರ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೀನಿ. ಸೊ ಇವಾಗ ಒಗ್ಗರಣೆಗೆ ನಾನು ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಸಾಸಿವೆ, ಹಾಗೆ ಕಡಲೆಬೇಳೆ, ಸೊ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಹಂಗೆ ಕ್ವಿಕ್ಕಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ರೆಸಿಪಿನ. ಸೊ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹುಣಸೆ ಹಣ್ಣನ್ನು ಫಸ್ಟೇನೆ ನೆನೆಸಿಟ್ಟಿದ್ದೆ. ಅಂದರೆ ದೋಸೆನೂ ಕೂಡ ಇತ್ತಲ್ವ, ಸೊ ಸ್ವಲ್ಪ ಹುಳಿಯನ್ನ ರೀತಿ ಮಾಡ್ಕೊಳ್ಳೋಣ, ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ ಅನ್ನೋ ಇದಕ್ಕೆ ಈ ಥರ ಮಾಡಿದೆ. ಸೊ ಹುಣಸೆ ರಸನೂ ಕೂಡ ತೆಗೆದುಕೊಂಡಿದ್ದೀನಿ ಇವಾಗ. ಅದನ್ನು ನೆನೆಸಿ ಚೆನ್ನಾಗಿ ಇವಾಗ ರಸನೆಲ್ಲ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋದು. ಮತ್ತು ಹಾಗೆಯೇ ಇದಕ್ಕೆ ನಾನು ಎಕ್ಸ್ಟ್ರಾ ಮಸಾಲೆಗಳು ಆ ಥರ ಏನು ಹಾಕ್ತಾ ಇಲ್ಲ, ಅಂದರೆ ಸಿಂಪಲ್ಲಾಗೇ ಮಾಡ್ತಾ ಇರೋದು. ಸೊ ಸೇಮ್ ಇದು ಒಂಥರ ಪುಳಿಯೋಗರೆ ರೀತಿಯೇ. ಬಟ್ ವಿಲೇಜ್ ಅಲ್ಲಿರೋರಿಗೆ ಗೊತ್ತಿರುತ್ತೆ ಹುಳಿಯನ್ನ ಅಂದರೆ ಏನು ಅಂತ. ಸಿಂಪಲಾಗಿ ಹುಣಸೆ ರಸ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹಾಗೆ ಸಾಂಬಾರು ಪುಡಿ ಹಾಕ್ಬಿಟ್ಟು ಅನ್ನ ಹಾಕ್ಬಿಟ್ರೆ ಹುಳಿಯನ್ನ ರೆಡಿ ಅಂತಲೇ ಹೇಳ್ಬೋದು. ಒಂಥರ ಎಕ್ಸ್ಟ್ರಾ ಟೇಸ್ಟ್ ಅಂತಲೇ ಹೇಳ್ಬೋದು. ಹಾಗೆಯೇ ಇವಾಗ ನಾನು ಮನೇಲೇ ಮಾಡ್ಕೊಂಡಿರೋಂಥ ಸಾಂಬಾರು ಪುಡಿನ ಹಾಕ್ತಾ ಇದ್ದೀನಿ. ಇದೇನೇ ಎಕ್ಸ್ಟ್ರಾ ಟೇಸ್ಟ್ ಕೊಡೋದು ಇದಕ್ಕೆ. ಅಂದರೆ ಒಂಥರ ಡಿಫ್ರೆಂಟಾಗಿರುತ್ತೆ ಬೇರೆ ಎಲ್ಲ ಮಸಾಲೆ ಪೌಡರ್ಸ್ ಎಲ್ಲ ಆ್ಯಡ್ ಮಾಡೋದಕ್ಕಿಂತ. ಮನೆಯಲ್ಲೇ ಮಾಡ್ಕೊಂಡಿರೋ ಸಾಂಬಾರು ಪುಡಿನ ಹಾಕೋದ್ರಿಂದ ಎಕ್ಸ್ಟ್ರಾ ರುಚಿನೇ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಗೊತ್ತಿಲ್ಲ ಅನ್ನೋರು ಈ ರೀತಿ ಕ್ವಿಕ್ಕಾಗಿ ಮಾಡಬೇಕು ರೆಸಿಪಿನ ಅನ್ನೋರು ಇದನ್ನು ಟ್ರೈ ಮಾಡಬಹುದು ಅಂತ ಹೇಳ್ತೀನಿ. ಹಾಗೆಯೇ ಹುಣಸೆ ರಸ ಹಾಕೊಂಡಿದ್ದೀನಿ ಅಲ್ವಾ, ಹಾಗಾಗಿ ಸ್ವಲ್ಪ ಹುಳಿ ಜಾಸ್ತಿ ಬಂದಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಬೆಲ್ಲನ ಇಟ್ಕೊಂಡಿದ್ದೀನಿ. ಒಂದು ಚಿಕ್ಕ ಶುಂಠಿ ಗಾತ್ರದಷ್ಟು ಬೆಲ್ಲನ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಹಾಗೆಯೇ ರೈಸ್ನು ಕೂಡ ಕೂಗಿಸಿಟ್ಕೊಂಡಿದ್ದೆ. ಸೊ ಅದು ಕೂಡ ಅಂದರೆ ಅದನ್ನು ಹುಡಿಯಾಗಿ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಗೊಜ್ಜು ಕೂಡ ರೆಡಿಯಾಗಿದೆ. ಜಸ್ಟ್ ಅನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹುಳಿಯನ್ನ ರೆಸಿಪಿ ರೆಡಿಯಾಗಿರುತ್ತೆ. ಸಿಂಪಲ್ಲಾಗೇ ಮಾಡ್ಕೊಳ್ಬಹುದು, ಕ್ವಿಕ್ಕಾಗಿ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನಾರ್ಮಲಾಗಿ ಪುಳಿಯೋಗರೆನೇ ಬೇರೆ ಟೇಸ್ಟ್ ಕೊಡುತ್ತೆ, ಚಿತ್ರಾನ್ನನೇ ಬೇರೆ ಟೇಸ್ಟ್ ಕೊಡುತ್ತೆ. ಬಟ್ ಇದು ಕೂಡ ಬೇರೆ ಟೇಸ್ಟ್ ಕೊಡುತ್ತೆ. ಯಾರಾದರೂ ಟ್ರೈ ಮಾಡಬೇಕು ಅಂತಂದರೆ ಟ್ರೈ ಮಾಡಿ ನೋಡಿ. ಅಂದರೆ ರೈಸ್ ಐಟಮ್ ಜಾಸ್ತಿ ಇಷ್ಟಪಡೋರು ಈ ಥರ ವೆರೈಟಿಯಾಗೂ ಕೂಡ ಮಾಡ್ಕೋಬಹುದು. ವಿಲೇಜಲ್ಲಂತೂ ಸಿಕ್ಕಾಪಟ್ಟೆ ಇದನ್ನು ರೆಸಿಪಿನ ಮಾಡ್ತಾನೆ ಇರ್ತಾರೆ. ಅಂದರೆ ಸಿಂಪಲ್ಲಾಗಿ ಆಗೋಗ್ಬಿಡುತ್ತೆ. ಹಾಗೆಯೇ ನೈಟ್ ರೈಸ್ ಕೂಡ ಮಿಕ್ಕಿದ್ರು ಆಗೋಗ್ಬಿಡುತ್ತೆ ಅಂತಂದ್ಬಿಟ್ಟು. ಹಾಗೆಯೇ ದೋಸೆ ಕೂಡ ಹಿಟ್ಟು ಕೂಡ ಇತ್ತು ಅಂತ ಹೇಳಿದೆ ಅಲ್ವಾ. ಸೊ ಅದನ್ನು ಕೂಡ ಮಾಡ್ಕೊಬಿಡೋಣ. ದೋಸೆನೂ ಕೂಡ ಉಳ್ಕೊಂಡು ಎರಡನ್ನೂ ಕೂಡ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೀನಿ. ಸೊ ಒಂದು ಸೈಡು ಹುಳಿಯನ್ನು ಕೂಡ ರೆಡಿಯಾಗಿತ್ತಲ್ವ, ಹಾಗೆಯೇ ಜಸ್ಟ್ ದೋಸೆ ಮತ್ತು ಗೊಜ್ಜು ಕೂಡ ನೆನೆನೇ ಮಾಡಿದ್ದೆ. ಅಂದರೆ ನೆನೆ ಮಧ್ಯಾಹ್ನ ಮಾಡ್ಕೊಂಡಿದ್ದೆ, ನನಗೂ ಬೇಕಾಗಿತ್ತಲ್ವ. ಸೊ ಹಾಗಾಗಿ ಮಧ್ಯಾಹ್ನ ಅಂದರೆ ಶೂಟ್ ಏನೂ ಮಾಡ್ಕೊಳ್ಳೋಕೆ ಹೋಗಿರಲಿಲ್ಲ, ಬಟ್ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದೇ ಇತ್ತಲ್ಲ ಅಂತ ಅಂದ್ಬಿಟ್ಟು ಇವಾಗ ದೋಸೆನೂ ಕೂಡ ಹಾಕೋತಿದ್ದೀನಿ. ಹಾಗೆಯೇ ಗೊಜ್ಜನ್ನು ಕೂಡ ಬಿಸಿ ಮಾಡಿ ಇಟ್ಕೊತಾ ಇದ್ದೀನಿ.
ವೆದರ್ ಮೂಡ್ ಯಾವ ಥರ ಇರುತ್ತೆ, ಸೊ ಆ ರೀತಿಯೇ ಹೌಸ್ ವೈಫ್ ಮೂಡ್ ಇರುತ್ತೆ ಅಂತಲೇ ಹೇಳ್ತೀನಿ. ಯಾಕಂದರೆ ಪಕ್ಕ ಅದು ನಿಜ ಅಂದರೆ ನಿಜ. ಯಾಕಂದರೆ ಹೌಸ್ ವೈಫ್ ಮೂಡ್ಸು ಯಾವಾಗಲೂ ಆ್ಯಕ್ಟಿವ್ ಆಗಿ ಇದ್ದೇ ಇರುತ್ತೆ. ಯಾಕಂದರೆ ಅದೊಂದು ಕೆಲಸ ಇದೊಂದು ಕೆಲಸ ಅಂತಂದ್ಬಿಟ್ಟು ಸಿಕ್ಕಾಪಟ್ಟೆ ಎನರ್ಜಿಯಾಗಿರ್ತಾರೆ ಅಲ್ವಾ. ಬಟ್ ಸ್ವಲ್ಪ ವೆದರ್ ಆ ಕಡೆ ಈ ಕಡೆ ಆಯಿತು ಅಂತಂದರೆ ನಮಗೂ ಕೂಡ ಮೂಡ್ ಆ ಕಡೆ ಈ ಕಡೆ ಆಗುತ್ತೆ. ನನಗಂತೂ ಆ ಥರ ಆಗೋಯ್ತು. ಅಂದರೆ ತುಂಬ ಮಳೆ ಜಿಟಿ ಅಂತ ಹಿಡ್ಕೊಂಡಿತ್ತಲ್ವ, ಸೊ ಹಾಗಾಗಿ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟೇ ಬರ್ತಿರ್ಲಿಲ್ಲ. ಅಷ್ಟೊಂದೇನು ಕೆಲಸ ಅನ್ನೋ ಥರನೂ ಇಲ್ಲ ನಮ್ಮ ಮನೇಲಿ. ಬಟ್ ಆದರೆ ಸಿಂಪಲ್ಲಾಗಿ ಕಸ ತೆಗೆಯೋದು, ಮನೆ ಒರೆಸೋದು, ಸೊ ಸಿಂಪಲ್ಲಾಗಿ ಇರುತ್ತೆ ಅಲ್ವಾ. ಆ ಥರ ಕೆಲಸನೂ ಕೂಡ ಮಾಡ್ಕೊಳಕ್ಕಾಗಿಲ್ಲ. ಒಂಥರ ಡಿಫ್ರೆಂಟಾಗಿತ್ತು ವೆದರ್ ಮೂಡು, ನಮ್ಮ ಮೂಡು ಸೇಮ್ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಶುಕ್ರವಾರ ಅಷ್ಟೇ ನಾನು ಬೆಳಿಗ್ಗೆ ಅಷ್ಟೇ ಕ್ಲಿಪ್ಪಿಂಗ್ನ ತೊಗೊಂಡೆ. ಮತ್ತು ಇದು ಬಂದುಬಿಟ್ಟು ಸ್ಯಾಟರ್ಡೆ ಬೆಳಿಗ್ಗೆ ಮಾಮೂಲಿ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಶನಿವಾರ ಆಗಿರೋದ್ರಿಂದ ಮನೇಲೂ ಕೂಡ ಪೂಜೆ ಮಾಡಿ, ಶನಿಮಂತಪ್ಪನ ದೇವಸ್ಥಾನ ಹಾಗೆಯೇ ಆಂಜನೇಯ ಸ್ವಾಮಿ ದೇವಸ್ಥಾನ ನಮ್ಮೂರಲ್ಲೇ ಇರೋದ್ರಿಂದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದು ಪೂಜೆ ಮಾಡಿಸ್ಕೊಬರೋಣ ಅಂತಂದ್ಬಿಟ್ಟು ಅಲ್ಲಿಗೂ ಕೂಡ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ರಶ್ ಇತ್ತು. ಜಾಸ್ತಿ ಕ್ಲಿಪ್ಪಿಂಗ್ನ ತೊಗೊಂಡಿಲ್ಲ, ಜಸ್ಟ್ ಬಂದಿದ್ದು ಮಾತ್ರ ಕ್ಲಿಪ್ಪಿಂಗ್ನ ತೊಗೊಂಡೆ. ಅದಾದಮೇಲೆ ಮತ್ತೆ ಮನೆಗೆ ವಾಪಸ್ ಬಂದೆ. ಸಾಂಬಾರು ಕೂಡ ನೆನ್ನೆ ಮಾಡಿರೋದೇ ಇತ್ತು. ಹಾಗಾಗಿ ಮನೆಯಲ್ಲಿ ಎಲ್ಲ ಊಟನೂ ಕೂಡ ಬೆಳಗ್ಗೆನೇ ತೊಗೊಂಡು ಹೊಲಕ್ಕೆ ಹೋಗಿದ್ರು. ನನಗೆ ಏನು ಕೆಲಸ ಇರಲಿಲ್ಲ. ಬೆಳಗ್ಗೆಯಿಂದ ಸಂಜೆ ತನಕ ಬರೀ ಟಿ ವಿನೇ ನೋಡ್ಕೊಂಡು ಕಾಲ ಕಳೆದೆ. ಅದಾದಮೇಲೆ ಸಂಜೆ ಆದಮೇಲೆ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಅನ್ನಿಸ್ತು. ಅಂದರೆ ಹಲ್ಸಿನಣ್ಣಿತ್ತು. ಹಲ್ಸಿನಣ್ಣು ರಸ ಏನೋ ಮಾಡೋಣ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಹಾಗೆಯೇ ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಹಲ್ಸಿನಣ್ಣು ಇತ್ತು ಮನೇಲಿ ಅಂತಂದರೆ ಈ ರೆಸಿಪಿನ ಒಂದ್ಸತಿ ಟ್ರೈ ಮಾಡಿ ನೋಡಿ. ಗೊತ್ತಿದ್ರೆ ಸ್ಕಿಪ್ ಮಾಡಿ, ಗೊತ್ತಿಲ್ಲ ಅಂದರೆ ಇದೊಂದು ರೆಸಿಪಿನ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ. ಸೊ ಫಸ್ಟ್ ನಾನು ಹಲ್ಸಿನಣ್ಣ ಬಿಡಿಸಿಟ್ಕೊಂಡಿದ್ದೆ. ಅಂದರೆ ಮನೆಯಲ್ಲೇ ಕಟ್ ಮಾಡಿ ಕೊಟ್ಟಿದ್ರು. ಅದನ್ನೆಲ್ಲ ನೀಟಾಗಿ ಬಿಡಿಸಿ ಅದನ್ನೆಲ್ಲ ತೊಳೆದು ನೀಟಾಗಿ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೆ. ಹಾಗೆಯೇ ಬಾಳೆಹಣ್ಣು ಕೂಡ ಹಣ್ಣಾಗಿತ್ತು ಮನೇಲೆ. ಅದು ಯಾಕೆ ವೇಸ್ಟ್ ಮಾಡೋದು ಅಂತಂದ್ಬಿಟ್ಟು ಬಾಳೆಹಣ್ಣೆಲ್ಲ ಕಟ್ ಮಾಡಿಕೊಂಡು, ಮತ್ತು ಪೂಜೆಗೆ ಹೋಗಿದ್ವಿ ಅಂತ ಹೇಳಿದೆ ಅಲ್ವಾ, ಅದರಲ್ಲೂ ಕಾಯಿ ಕೂಡ ಬಂದಿತ್ತಲ್ವ. ಸೊ ಆಲ್ಮೋಸ್ಟ್ ಎಲ್ಲ ಬೇಗನೆ ಸಿಕ್ತು. ಹಾಗಾಗಿ ಎಲ್ಲನೂ ತುರಿದು ಕಟ್ ಮಾಡಿ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡೆ. ಇವಾಗ ನೀವು ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಹಲ್ಸಿನಣ್ಣ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕಾಯಿ ಥರನೇ ಇದೆ. ನೀವು ಬೇಕು ಅಂದರೆ ಸ್ವಲ್ಪ ಹಣ್ಣಾಗಿರೋದನ್ನು ಕೂಡ ತೊಗೋಬಹುದು. ಹಾಗೆಯೇ ಸ್ವಲ್ಪ ಕಾಯಿ ತುರಿ ಮತ್ತು ಬಾಳೆಹಣ್ಣು, ಸ್ವಲ್ಪ ಬೆಲ್ಲ, ಹಾಗೆಯೇ ಟ್ಯೂಟಿ ಫ್ರೂಟಿ ಮತ್ತು ಒಂದು ದ್ರಾಕ್ಷಿ ಇಷ್ಟನ್ನು ತೊಗೊಂಡಿದ್ದೀನಿ. ಬೇಕು ಅಂದರೆ ನೀವು ದಾಳಿಂಬೆ ಹಣ್ಣನ್ನು ಕೂಡ ಹಾಕೋಬೋದು. ನಿಮ್ಮ ಮನೇಲಿ ಯಾವ ಥರದ ಹಣ್ಣುಗಳು ಸಿಗುತ್ತೆ ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ರಸಾಯನನೂ ಕೂಡ ಮಾಡ್ಕೋಬೋದು ಅಂತ ಹೇಳ್ತೀನಿ. ತುಂಬ ಟೇಸ್ಟಿಯಾಗಿತ್ತು. ಇವಾಗ ಇದನ್ನೆಲ್ಲ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಓಕೆನಾ. ಫಸ್ಟ್ ಹಲ್ಸಿನನ್ನೆಲ್ಲ ಕಟ್ ಮಾಡಿ ಹಾಕೊಂಡಿದ್ದೀನಿ. ಹಾಗೆಯೇ ಬಾಳೆಹಣ್ಣೆಲ್ಲ ಕಟ್ ಮಾಡಿರೋದು ಮತ್ತು ಕಾಯಿ ತುರಿ ಹಾಗೆಯೇ ಬೆಲ್ಲ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಟ್ಯೂಟಿ ಫ್ರೂಟಿ ಮತ್ತು ಸ್ವಲ್ಪ ಒಂದು ದ್ರಾಕ್ಷಿ ತೊಗೊಂಡಿದ್ದೆ ಅಲ್ವಾ, ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬೆಲ್ಲ ಕೂಡ ಹಾಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ. ಓಕೆನಾ.